ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಲಾಸ್ಟ್ ಟೈಮ್ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದಾಗ ತಾವೆಲ್ಲ ಬಂದಿದ್ದೀರಿ. ಯಾಕೆ ನಾವು ಮಾಧ್ಯಮದವರನ್ನು ಕರೆದು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ರೀತಿ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ ಆಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಪ್ರತಿ ಹಳ್ಳಿಗೂ ತಲುಪಿಸುವಂತ ಕೆಲಸ ತಮ್ಮದು. ಕಾರಣ ತುಂಬಾ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಒಂದು ಫೋರಂ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ವೇದಿಕೆ ಇದೆ, ನಾವು ನಮ್ಮ ಲಿಟಿಗೇಷನ್ ನಾವು ಅಮಿಕೇಬಲ್ ಆಗಿ ಸೆಟಲ್ ಮಾಡ್ಕೋಬಹುದು, ರಾಜಿ ಮಾಡ್ಕೋಬಹುದು ಅನ್ನುವಂತ ವಿಚಾರ ಗೊತ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆದು ಆ ಒಂದು ಜವಾಬ್ದಾರಿಯನ್ನ ನಿಮ್ಗೆ ನಾವು ಕೊಡ್ತಾ ಇದ್ದೇವೆ. ಕಳೆದ ಲೋಕ್ ಅದಾಲತ್ನಲ್ಲಿ ಕೂಡ ನಾವು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ, ಟೋಟಲ್ ಡಿಸ್ಪೋಸಲ್ ಅಲ್ಲಿ 2ನೇ ಸ್ಥಾನ ಬಂದಿದ್ದೇವೆ. ಲಿಟಿಗೇಷನ್ ವೈಸ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇರೋದು. ಆದ್ರೂ ನಿಮ್ಮೆಲ್ಲ ಸಹಕಾರದಿಂದ ಮತ್ತೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ತುಂಬಾ ಆಕ್ಟಿವ್ ಆಗಿ ಎಲ್ಲ ನಮ್ಮ ಆಫೀಸರ್ಸ್ ಜೊತೆ ಮೀಟಿಂಗ್ ಗಳನ್ನು ಮಾಡಿಕೊಂಡು ಅತಿ ಹೆಚ್ಚು ಡಿಸ್ಪೋಸಲ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಸಹಕಾರ ಕೂಡ ಚೆನ್ನಾಗಿದೆ. ಇಲ್ಲಿ ಈ ಸಾರಿನೂ ನಾವು ಯಾವುದೆಲ್ಲ ಕಾಂಪೌಂಡಬಲ್ ಅಫೆನ್ಸಸ್ ಇದೆ, ರಾಜಿ ಮಾಡ್ಕೊಳ್ಬಹುದಾದಂತಹ ಕ್ರಿಮಿನಲ್ ಅಫೆನ್ಸಸ್ ಏನಿದೆ ಅದನ್ನು ಕೂಡ ಈ ಸಾರಿ ನಾವು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಈ ಸಾರಿ ನಾವು ಪೆಂಡಿಂಗ್ ಕೇಸ್ಗಳನ್ನ, ಚಾಲ್ತಿಯಲ್ಲಿರುವಂತಹ ಪ್ರಕರಣಗಳನ್ನ ಜಾಸ್ತಿ ರಾಜಿ ಮಾಡ್ಕೊಳ್ಳೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇವೆ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ನೋಡೋದು, ನಾವು ಸುಮಾರು ಸಾರಿ ನೋಡ್ತೇವೆ, ಅಪೀಲ್ ಬಂದಾಗ ಲಿಟಿಗೆಂಟ್ಸ್ ಪಾರ್ಟಿಗಳು ಬಂದ್ಕೊಂಡು, ಪಕ್ಷಗಾರರು ಬಂದ್ಕೊಂಡು ನಮ್ಮ ಹತ್ರ ಹೇಳ್ತಾರೆ, ನಮ್ಗೆ ಕೇಸ್ ಇದ್ದಿದ್ದೇ ಗೊತ್ತಿಲ್ಲ, ಜಡ್ಜ್ಮೆಂಟ್ ಆಗಿರೋದು ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಗೆ ಅಪೀಲ್ ಹಾಕುವಲ್ಲಿ ಕಾಲ ವಿಳಂಬ ಆಯ್ತಂದ್ರೆ ಡಿಲೇ ಆಯ್ತು ಅನ್ನುವಂಥದ್ದು. ಎವಿಡೆನ್ಸ್ ಟೈಮ್ ಅಲ್ಲಿ ನಾವು ತುಂಬಾ ಸಾರಿ ನೋಡ್ತೀವಿ, ಪಾರ್ಟಿಗಳು ಲಾಯರ್ಗಳಿಗೂ ಸಿಗೋದಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಯಾರ್ದು ಕೆಲವು ಸಾರಿ ವಕೀಲರ ಅಡ್ವೈಸ್ ಮೇಲೆ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಒಂದು ಅಡ್ವೈಸ್ ಇಂದಾಗಿ ಕೋರ್ಟ್ಗೆ ಬಂದವರು ತುಂಬಾ ಜನ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಕೋರ್ಟ್ ಅಲ್ಲಿ ಕೇಸ್ ನಡೆಸ್ಕೊಂಡು ಹೋಗುವಂತ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತೆ ಫೈನಾನ್ಷಿಯಲ್ ಕೂಡ ಹಳ್ಳಿ ಕಡೆ ಸ್ವಲ್ಪ ಅಷ್ಟೊಂದು ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡ್ತೀವಿ ನಾವು ದುಡ್ಡಿಗಿಂತ. ಯಾರೋ ಶೇರ್ ಬೇಕು, ಪ್ರಾಪರ್ಟಿಯಲ್ಲಿ ಆನ್ಸೆಸ್ಟರ್ ಪ್ರಾಪರ್ಟಿ, ಕೌಟುಂಬಿಕ ಆಸ್ತಿಯಲ್ಲಿ ನಮಗೆ ಪಾಲ್ ಬೇಕಂತ ಹಾಕಿರ್ತಾರೆ, ಮತ್ತೆ ಇಂಟ್ರೆಸ್ಟ್ ಹೋಗಿರುತ್ತೆ. ಅಂತವರಿಗೆ ಈ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಂಡು ಅಮಿಕೇಬಲ್ ಆಗಿ ಸೆಟಲ್ ಮಾಡ್ಕೋಬಹುದು. ಲೋಕ್ ಅದಾಲತ್ನಲ್ಲಿ ಆಗುವಂತ ಸೆಟಲ್ಮೆಂಟ್ ಗೆ ಒಂದು ಕೋರ್ಟ್ ನ ಒಂದು ಸ್ಟ್ಯಾಂಪ್ ಕೂಡ ಇರುತ್ತೆ ಅದಕ್ಕೆ, ಅಂದ್ರೆ ದೇ ಕೆನಾಟ್ ಅಪೀಲ್ ಅಗೇನ್ಸ್ಟ್ ದಟ್ ಅವಾರ್ಡ್, ಅದೊಂದು ಫೈನಲ್ ಆಗುತ್ತೆ. ಈ ರೀತಿಯ ವೇದಿಕೆ ಇದೆ ಅಂತ ಅವರಿಗೆ ಗೊತ್ತಾದ್ರೆ ಅವರು ಖಂಡಿತವಾಗಿ ಬರ್ತಾರೆ. ಕೌಟುಂಬಿಕ ಪ್ರಕರಣಗಳಲ್ಲಿ ನಾವು ಲಾಸ್ಟ್ 2 ಲೋಕ್ ಅದಾಲತ್ನಲ್ಲಿ ಕೂಡ ತುಂಬಾ ಜನ ಮತ್ತೆ ಒಂದಾಗಿ ಇಲ್ಲಿಂದ ಹೋಗಿದ್ದಾರೆ. ನೀವೆಲ್ಲ ಅದನ್ನ ವೈಡ್ ಪಬ್ಲಿಸಿಟಿ ಕೂಡ ಕೊಟ್ಟಿದ್ದೀರಿ. ಕೌಟುಂಬಿಕ ವಿವಾದಗಳಲ್ಲಿ, ಅಂದ್ರೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಡೈವೋರ್ಸ್ ಕೊಡೋದಕ್ಕಿಂತ ನಮ್ಮ ಮೊದಲ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ, ಅವರನ್ನ 2 ಕುಟುಂಬಗಳನ್ನ ಒಟ್ಟಿಗೆ ಕೂಡಿಸಿ, 2 ಗಂಡ ಹೆಂಡತಿಯನ್ನು ಒಟ್ಟಿಗೆ ಸೇರಿಸಿ ನಾವು ಕಳಿಸುವಂತ ಕಡೆ ಜಾಸ್ತಿ ಗಮನ ಹರಿಸ್ತೇವೆ. ಸೊ ಅದಕ್ಕೆ ಅವಕಾಶ ಇರೋದು ಅಂತ ಹೇಳಿದ್ರೆ ಈ ಲೋಕ್ ಅದಾಲತ್ನಲ್ಲಿ. ಸೊ ಹಾಗಾಗಿ ಎಲ್ಲ ಯಾವ್ಯಾವ್ದನ್ನ ನಮ್ಗೆ ಈಗ ಪತ್ರಿಕಾ ಪ್ರಕಟಣೆ ಪ್ರೆಸ್ ನೋಟ್ ಕೊಡ್ತಾ ಇದ್ದಾರೆ, ಯಾವ್ಯಾವ ಪ್ರಕರಣಗಳನ್ನ ಇಲ್ಲಿ ರಾಜಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಕೊಟ್ಟಿದ್ದೀರಿ. ಲಾಸ್ಟ್ ಟೈಮ್ ಕೊಟ್ಟಿದ್ದೀರಿ, ಈ ಸಾರಿನೂ ಕೊಡಿ. ಸ್ಟ್ಯಾಟಿಸ್ಟಿಕ್ಸ್ ವೈಸ್ ನಾವು ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ವಿ ಲಾಸ್ಟ್ ಟೈಮ್ ಎಷ್ಟು ಕೇಸಸ್ ಡಿಸ್ಪೋಸಲ್ ಆಗಿದೆ ಅಂತೇಳಿ. ಈ ಸಾರಿನೂ ನಾವು ಫಸ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬ್ಯಾಂಗ್ಳೂರ್ ಸಿಟಿ ಅಂಡ್ ಬ್ಯಾಂಗ್ಳೂರ್ ಅರ್ಬನ್, ಮೈಸೂರು ಅದೆಲ್ಲ ಬಿಗರ್ ಡಿಸ್ಟ್ರಿಕ್ಟ್ಸ್ ಕಂಪೇರ್ ಟು ವಿಜಯಪುರ. ಸೊ ಹಾಗೆ ನಾವು ಫಸ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಳೆದ ಬಾರಿಯ ಪೊಸಿಷನ್ ಏನಿದೆ, ಸ್ಥಾನ ಏನಿದೆ, ಅದನ್ನ ನಾವು ಈ ಸಾರಿನೂ ಕಾಪಾಡ್ಕೋಬೇಕು. ಸೊ ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರಿಗೆ ನಾವು ತಲುಪಿಸ್ಬೇಕು. ಇನ್ನೊಂದು, ತಮ್ಗೆಲ್ಲ ಈಗ ಮೀಡಿಯಾದಲ್ಲೆಲ್ಲ ಬಂದೇ ನೋಡಿದಿರಿ, ಕರ್ನಾಟಕ ಸರ್ಕಾರ ಈ ಟ್ರಾಫಿಕ್ ಚಲನ್ಸ್ ಏನ್ ಕೇಸಸ್ ಇದೆ ಅದನ್ನ ಈ ಲೋಕ ಅದಾಲತ್ಗೋಸ್ಕರನೇ 50% ಕಡಿಮೆ ಮಾಡಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಜನರಿಗೆ, ಇಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನೋದು ಇಲ್ಲ ವಿಜಯಪುರದಲ್ಲಿ, ನಾನು ನೋಡಿದಂಗೆ ಎಲ್ಲಿ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಏನಾದ್ರು ಕೇಸಸ್ ರಿಜಿಸ್ಟರ್ ಆಗಿದ್ರೆ ಪೊಲೀಸ್ ಮುಂದೆನೆ ಹೆಲ್ಮೆಟ್ ಹಾಕದನ್ನು ಹೋಗ್ತಾರೆ, 3 ರೈಡ್ ಹೋಗ್ತಾರೆ,
ಮೈನರ್ಸ್ ಮೋಟರ್ ಸೈಕಲ್ ರೈಡ್ ಮಾಡ್ಕೊಂಡು ಹೋಗ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಕತ್ಲಾದ್ಮೇಲೆ ಹೊರಗಡೆ ಬರೋದಿಲ್ಲ. ಸೊ ಡೇ ಟೈಮ್ ಅಲ್ಲಿ ನಾವು ಗಮನಿಸಿಲ್ಲ. ಬಟ್ ಮಕ್ಕಳನ್ನ ಸುಮಾರು ಸೈಡ್ ನೋಡಿದ್ದೀನಿ, ತುಂಬಾ ಚಿಕ್ಕ ಮಕ್ಕಳು, ಮೇ ಬಿ 14-15 ಇಯರ್ಸ್ ಮಕ್ಕಳೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗೋದು. ಸೊ ಅದನ್ನ ಸ್ವಲ್ಪ ನೀವು ಕೂಡ ಅವೇರ್ನೆಸ್, ಕ್ಲೀನ್ನೆಸ್ ಅಂಡ್ ಈ ಟ್ರಾಫಿಕ್ ರೂಲ್ಸ್, ನಮ್ಮ ಒಂದು ಸಮಾಜದ ನಾಗರಿಕರಾಗಿ, ನಮ್ಮ ಜವಾಬ್ದಾರಿತ ನಾಗರಿಕರಾಗಿ ನಮ್ಮ ಜವಾಬ್ದಾರಿ. ಚಿಕ್ಕ ಮಕ್ಕಳಿಗೆ ವೆಹಿಕಲ್ ಕೊಟ್ಟು ಏನಾದ್ರೂ ಅಪಘಾತಗಳಾದ್ರೆ ಅದೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಬಗ್ಗೆ ಟ್ರಾಫಿಕ್ ಚಲನು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, 29ನೇ ತಾರೀಕು ಬರೋ ತಿಂಗಳು, ಈ ತಿಂಗಳು 29ನೇ ತಾರೀಕು ನಮ್ಮ ಬಿಜಾಪುರದಲ್ಲಿ ಕಾಯಂ ಜನತಾ ನ್ಯಾಯಾಲಯ ಶುರು ಆಗ್ತಾ ಇದೆ, ಸಿಟ್ಟಿಂಗ್ ಇದೆ. ಸೊ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಲಾಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ವಿ. ಇದು ಇರೋದೇ ಜನಸಾಮಾನ್ಯರಿಗೆ, ಯಾರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಅಪ್ರೋಚ್ ಆಗಕ್ಕಾಗಲ್ಲ, ಕೋರ್ಟ್ ಫೀ ಕಟ್ಕೊಂಡು ನ್ಯಾಯಾಲಯದಲ್ಲಿ ತಮ್ಮ ಪ್ರಕರಣ ನಡೆಸಕ್ಕಾಗೋದಿಲ್ಲ, ಅಂತವರಿಗೆ ಈ ಜನತಾ ನ್ಯಾಯಾಲಯ ಇರುವಂತದ್ದು, ಜನಸಾಮಾನ್ಯರ ನ್ಯಾಯಾಲಯ ಇದು. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿ ಕೇಳ್ತಾ, ಮತ್ತೊಮ್ಮೆ ಈ ಒಂದು ಮುಂಜಾನೆ ಬೆಳಿಗ್ಗೆ ಒಂದು ಮೀಟಿಂಗ್ಗೆ ಕರೆದಾಗ ಬಂದು ಸಹಕರಿಸಿದ್ದಕ್ಕೆ ತಮಗೆಲ್ರಿಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಫ್ ಯು ಹ್ಯಾವ್ ಎನಿ ನಿನ್ನೆ ರಸ್ತೆ ಸುರಕ್ಷತೆ ಬಗ್ಗೆ ನಿನ್ನೆ DC ಅವರು ಮತ್ತೆ SP ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಇದ್ದಾರೆ, ಅದರಲ್ಲಿ ಒಂದು ಮೀಟಿಂಗ್ ಆಗಿದೆ. ಇವತ್ತಿನ ಪೇಪರ್ ಅಲ್ಲೂ ಬಂದಿದೆ, ಅದು ಬಂದಿದೆ ರಸ್ತೆ ಸುರಕ್ಷತೆ ಬಗ್ಗೆ. ನಾನು ಇನ್ನು ಕ್ರೈಮ್ ಮೀಟಿಂಗ್ ಏನಾದ್ರು ಆದಾಗ ನಾನು ಕೂಡ SP ಅವರು, ಅಡಿಷನಲ್ SP ಅವರು ಸಿಕ್ಕಿದಾಗ ನಾನು ಅದನ್ನ ಹೇಳ್ತೇನೆ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಅವ್ರದ್ದು, ಕೋರ್ಟರ್ ಬಂದಾಗ ಮಾತ್ರ ಅದನ್ನ ನಾವು ಏನು ಯಾವ ರೀತಿ ಡಿಸೈಡ್ ಮಾಡ್ಬೋದು. ಯಾಕಂದ್ರೆ ನಾವು ವಿ ಕ್ಯಾನಾಟ್ ಸ್ಟೆಪ್ ಇನ್ ಟು ದಿ ಶೂಸ್ ಆಫ್ ಪೊಲೀಸ್, ಅಂಡ್ ಅವ್ರು ಮಾಡೋ ಕೆಲಸನ ನಾವು ಮಾಡಕ್ಕಾಗೋದಿಲ್ಲ, ನಾವು ಮಾಡೋ ಕೆಲಸನ ಅವ್ರು ಮಾಡಕ್ಕಾಗಲ್ಲ. DLS ಥ್ರೂನು ಬೇಕಿದ್ರೆ ಒಂದು ಅವೇರ್ನೆಸ್ ಮಾಡಕ್ಕೆ ಇವತ್ತು ಮೀಟಿಂಗ್ ಇದೆ, ಕಮ್ಯುನಿಕೇಟ್ ಮಾಡ್ತೀವಿ. ಅಂಡ್ ಮೋರ್ ಓವರ್ ಆಸ್ ಎ ಮೀಡಿಯಾ ಪರ್ಸನ್ಸ್, ನೀವು ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಬರ್ತಾನೆ ಇರುತ್ತೆ. ನಾನು ನಿನ್ನೆ ಯಾವ್ದು ಮೊನ್ನೊಂದು ವಿಡಿಯೋ ನೋಡಿದೆ, ಯಾವ್ದು ಯೂಟ್ಯೂಬ್ ಅಲ್ಲಿ ಏನೋ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ, ಹಿಂದ್ಗಡೆಯಿಂದ ಒಬ್ಬ ಕ್ಯಾಮರಾದಲ್ಲಿ ಆನ್ ಮಾಡ್ತಾ ಇದ್ದ, ಮುಂದ್ಗಡೆ ಹೋಗ್ತಾ ಇದ್ದವ್ರು ಬಿದ್ರು, ಇವನು ಅದರ ಹಿಂದ್ಗಡೆಯಿಂದ ಹೋಗಿ ಬಿದ್ದ. ಶೂಟ್ ಮಾಡ್ತಾ ಇದ್ದ, ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದವನ, ಯಾರೊಬ್ರು ಲೇಡಿ ಇದ್ರು ಹಿಂದ್ಗಡೆ ಕೂತ್ಕೊಂಡು, ಅವರಿಗೆ ಹೊಡೆದು ಬಿಟ್ಟು ಆ ಕಡೆ ಬಿದ್ರು. 2 ಜನ ಏನಾಯ್ತು, ಆ ಸ್ಪೀಡ್ ಎಲ್ಲ ನೋಡಿದ್ರೆ ಮೇಜರ್ ಇಂಜುರಿ ಆಗಿರ್ಬೋದು. ಇಲ್ಲಿ ಗೊತ್ತಿಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಹುಡುಗಿಯರು ವೀಲಿಂಗ್ ಮಾಡ್ಕೊಂಡು ಹೋಗೋದು ರಾತ್ರಿ, ಯಾರು ಅಂತ ಗೊತ್ತಿರಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಮನೆಯವ್ರಿಗೆ ಗೊತ್ತಾಗೋದು ಈ ತರ ಆಗಿದೆ. ಸೊ ತುಂಬಾ ನಾವು ಅಭಿವೃದ್ಧಿ ಹೊಂತ ಈ ತರ ಆಗ್ತಾ ಹೋಗ್ತದೆ. ಅಂದ್ರೆ ನಮ್ಮ ಕಾಲದಲ್ಲಿ ಒಂದು ಹೀರೋ ಸೈಕಲ್ ತಗೋಬೇಕಿದ್ರೆ ಭಾರಿ ಕಷ್ಟ ಇತ್ತು. ಈಗ ಮಕ್ಕಳಿಗೆ 15-16 ವರ್ಷದಲ್ಲಿ ಮನೆಯಲ್ಲಿ ಮೈನರ್ಸ್ ಚಿಕ್ಕ ಚೈಲ್ಡ್ ಬೈಕ್ ಅನ್ನೋ ಒಂದು ಬರುತ್ತೆ, ಅದಾದ ತಕ್ಷಣ ಕಾಲೇಜಿಗೆ ಹೋಗ್ತಾ 18 ದಾಟಕ್ಕೆ ಕಾಯ್ತಾ ಇರ್ತಾರೆ. 18 ವರ್ಷ ಆಯ್ತು ಅಂದ ತಕ್ಷಣ ಬೈಕ್ ತೆಗೆದುಕೊಡ್ತಾರೆ. ಸೊ ಅಲ್ಲಿ ತನಕ ಇಲ್ಲಿಗಲ್ ಆಯ್ತು, ಲೀಗಲ್ ಆಗಿ 18 ವರ್ಷ ಆದ ತಕ್ಷಣ ಬೈಕ್ ಕೊಟ್ಟು ಕಾಲೇಜಿಗೆ ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ ಖಂಡಿತ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಟ್ ಶುಡ್ ರೀಚ್ ದಿ ಲಾಸ್ಟ್ ಪರ್ಸನ್ ಆಫ್ ಸೊಸೈಟಿ. ಅಂದ್ರೆ ನಮ್ಗೆ ಸಿಟಿಯಲ್ಲಿ ಇರೋರು, ಇಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ ಲೋಕದಲ್ಲತ್ತ ಆಗ್ತಾ ಇದೆ, ಸ್ವಲ್ಪ ಎಜುಕೇಟೆಡ್ ಆಗಿದ್ದವ್ರಿಗೆ ಗೊತ್ತಾಗುತ್ತೆ. ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ. ಈ ರೀತಿ ಒಂದು ಕಾರಣಗಳು ಸುಮಾರು ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ, ಕೆಲವು ಸಾರಿ ವಕೀಲರುಗಳು ಕೂಡ ಹೇಳೋದಿಲ್ಲ. ಒಂದು ಕೇಸ್ ಇವತ್ತು ಸೆಟ್ಲ್ ಆಯ್ತು ಅಂತ ಹೇಳಿದ್ರೆ, ಆಸ್ ಎ ನಾನು ಕೂಡ ವಕೀಲನಾಗಿ ಬಂದಿರೋದು, ನಮ್ಗೆ ಒಂದು ಕೇಸ್ ಮುಗಿದ್ದು ಅಲ್ಲಿಗೆ. ಸೊ ಆ ಕಾರಣಕ್ಕೆ ನಮ್ಗೆ ಯಾಕೆ ಆದ್ರೆ ಅವ್ರಿಗೆ ಬೆನಿಫಿಟ್, ನಮ್ಗೆ ನಷ್ಟ ಅಂತ ಒಂದು ಬೆನಿಫಿಟ್ ಏನಿದೆ, ಲಾಭ ಏನಿಲ್ಲ. ನಾವೇನೋ ಅವ್ರಿಗೆ ಲಾಯರ್ಗಳಿಗೇನು ಎಕ್ಸ್ಟ್ರಾ ಫೀಸು ಅಥವಾ ಒಂದು MUC ಕೇಸ್ ಡಿಸೈಡ್ ಮಾಡ್ಕೊಂಡ್ರೆ ನಾವು ಅಡಿಷನಲ್ ಏನೋ ಅವ್ರಿಗೆ ಇನ್ಸೆಂಟಿವ್ಸ್ ಏನು ಕೊಡೋದಿಲ್ಲ. ಇದು ಲಾಯರ್ಗಳಿಗೆ ಅಥವಾ ಇನ್ಫ್ಯಾಕ್ಟ್ ಅವರಿಗೆ ಲಾಸ್ ಆಗೋದು, ಇಂಟ್ರೆಸ್ಟ್ ಓದಿದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಆ ಕಾರಣಕ್ಕೂ ಎಲ್ರಿಗೂ ಅದು ರೀಚ್ ಆಗೋದಿಲ್ಲ. ಮೀಡಿಯಾ ಥ್ರೂ ರೀಚ್ ಆದ್ರೆ ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ.
ಲೋಕ ಅದಾಲತ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಲೋಕ ಅದಾಲತ್ ಯಾವ ಕಾರಣಕ್ಕೆ ಆಗ್ತದೆ, ಬೆನಿಫಿಟ್ಸ್ ಏನು ಒಂದು ಸಮ್ ಎಕ್ಸ್ಟೆಂಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಅದು ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು ಅನ್ನುವಂಥದ್ದು. ಲೋಕ ಅದಾಲತ್ತಲ್ಲೇ ಅದು ಮಾಡ್ತಾ ಇರೋದು. ಅದು ಏನು ಡಿಸ್ಪೋಸಲ್ ಆಗುತ್ತೆ ಅದು ಲೋಕ ಅದಾಲತ್ ಅಕೌಂಟ್ ನಮ್ಮ ಅಕೌಂಟ್ಗೆ ಬರೋದು. ಅದಕ್ಕೆ ಅಂತಲೇ ಅದು ವಿಶೇಷವಾಗಿ ಮಾಡಿರುವಂತಹ ಆದೇಶ. ನಮ್ಮ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಸೆಕ್ರೆಟರಿ ಅವರು ಫೈನಾನ್ಸ್ ಸೆಕ್ರೆಟರಿ ಅವರಿಗೆ ಮೀಟಿಂಗ್ ಮಾಡಿ ಸ್ಪೆಷಲ್ ಆರ್ಡರ್ ಮಾಡ್ಕೊಂಡು ಮಾಡಿರೋದು. ಅದರ್ವೈಸ್ ಗವರ್ಮೆಂಟ್ ನವರು ಕೂಡ ರೆಡಿ ಇರಲಿಲ್ಲ ಕೊಡಕ್ಕೆ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಜನರಲ್ ಪರ್ಮಿಷನ್ ಕೊಟ್ಟಿದ್ದಾರೆ. 2 ಲೋಕ ಅದಾಲತ್ಗೆ ನಾವು ಈ 50% ಡಿಸ್ಕೌಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ. ಕಾರಣಗಳಿದೆ, ಯಾಕಂದ್ರೆ 6 ತಿಂಗಳಾದ್ಮೇಲೆ ಲ್ಯಾಪ್ಸ್ ಆಗ್ಬಿಡುತ್ತೆ. ನೀವು ಟ್ರಾಫಿಕ್ ಕೇಸಸ್ ವಿತಿನ್ 6 ಮಂತ್ಸ್ ರಿಕವರಿ ಮಾಡಲಿಲ್ಲ ಅಂದ್ರೆ ಅದರಷ್ಟಕ್ಕೆ ಡಿಲೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಫಾರ್ ದಟ್ ರೀಸನ್ 6 ಮಂತ್ ಒಂದ್ಸರಿ ನೀವು ಮಾಡಿದ್ರೆ ನಾವು 50% ಡಿಸ್ಕೌಂಟ್ ಅದರ ಕೊಡ್ತೀವಿ ಅಂತೇಳಿ. ಸೊ ಹಾಗಾಗಿ ಇನ್ನು ಅದು ಬೇಗ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಕಟ್ಟುವ 6 ತಿಂಗಳ ಪರಿಶ್ರಮ ನಂತರ ನೋಟಿಫಿಕೇಶನ್ ಬಂದಿಲ್ಲ. ಅಷ್ಟು ಈಸಿಯಾಗಿ ಗವರ್ಮೆಂಟ್ ನವರು ಕೊಡೋದಿಲ್ಲ. ಅವರಿಗೆ ರಿಕವರಿ ಆಗ್ಲಿ ಆಗದೇ ಇರಲಿ, ಬಟ್ ರೆಕಾರ್ಡ್ ಅಲ್ಲಿ ಅವರಿಗೆ ಲಾಸ್ ಆಗುತ್ತೆ ಅಂತೇಳಿ ಅವ್ರು ಕನ್ಕರೆನ್ಸ್ ಕೊಡೋದಿಲ್ಲ, ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಇದು ತುಂಬಾ ಪ್ರಯತ್ನ ಮಾಡಿ ಈ ಸರಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಬರುತ್ತೆ, ಎಲ್ಲ ಟ್ರಾಫಿಕ್ ಚಲಾನ್ಸ್, ಟ್ರಾನ್ಸ್ಪೋರ್ಟ್ ಕೇಸಸ್, ಈ ಸಾರಿ ಆರ್ಟಿಒದವ್ರದ್ದು ಕೂಡ ಇದೆ. ಮುಂಚೆ ಅದಿರ್ಲಿಲ್ಲ, ಖಾಲಿ ಪೊಲೀಸರು ಮಾಡಿದ್ದು ಮಾತ್ರ ಇತ್ತು. ಈ ಸರಿ ಆರ್ಟಿಒ ಅಂತವ್ರದ್ದು ಕೂಡ ಸೇರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಅದು ಅಮೌಂಟ್ ಗಳೆಲ್ಲ ಜಾಸ್ತಿ ಇರುತ್ತೆ. ಈ ಟೂರಿಸ್ಟ್ ಬಸ್ಗಳು ಅದು ಇದೆಲ್ಲ ಪರ್ಮಿಟ್ ಅದು ಅದೆಲ್ಲ ಫೈನ್ ಅಮೌಂಟ್ ಏನಿರುತ್ತೆ ಅದನ್ನು ಕೂಡ 50% ಗಾಡಿ ಓಡಿಸಿರೋದಕ್ಕೆ ಫೈನ್ ಆಗಿದೆ. ಅದೆಲ್ಲ ಫೈನ್ ಗಳನ್ನು ಈಗ ಕಟ್ಟಿ ಸೆಟಲ್ ಮಾಡ್ಕೋಬಹುದು. ಓಕೆ, ಅದನ್ನ ಸ್ವಲ್ಪ ಚೆನ್ನಾಗಿ ಹಾಕ್ಬಿಡಿ. ಈಗ ಆಲ್ರೆಡಿ ಒಂದು ಮೀಟಿಂಗ್ ಆಗಿದೆ, ಮೊನ್ನೆ ನಾವು ಮೀಟಿಂಗ್. ಗ್ರಾಮ ನ್ಯಾಯಾಲಯದ ಕಾನ್ಸೆಪ್ಟ್ ಅದನ್ನು ಒಂದು ಇದೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕಾವಲು ಸಭೆಯಾಗಿ ಕಾನೂನು ಅರಿವು ಕೂಡ ಒಂದು ಪ್ರಮುಖ ಭಾಗವಾದ ಸಬ್ಜೆಕ್ಟ್ ಆಗಿರ್ಬೇಕು. ಅಲ್ಲಿ ಕಾವಲು ಸಭೆಯಾಗಿ ನಮ್ಮ ಡಿಎಲ್ಎಸ್ ಇಂದ ಮತ್ತು ತಾಲೂಕದಲ್ಲಿ ಡಿಎಲ್ಎಸ್ ಇದ್ರು ಕಾವಲು ಸಭೆ ದಿವಸ ಒಬ್ಬ ಅಡ್ವೊಕೇಟ್ ಅನ್ನು ರಿಕ್ರೂಟ್ ಮಾಡೋದು ಹೇಳಿದ್ದಾರೆ. ನಾವು ರಿಕ್ರೂಟ್ ಮಾಡಿ ನಮ್ಮಲ್ಲಿ ಕ್ಯಾಂಪ್ ಆಗ್ತಾ ಇದೆ ಸರ್, ಗ್ರಾಮದ ಇದರಲ್ಲಿ ಕ್ಯಾಂಪ್ ಆಗ್ತಾ ಇದೆ. ಜನಗಳಿಗೆ ಅಲ್ಲ, ಈಗ ಏನಾಗ್ತಾ ಇದೆ ಅಂತಲ್ಲ, ಫಸ್ಟ್ ಹೇಗಂದ್ರೆ ಈ ಅಕ್ಸೆಸ್ ಟು ಜಸ್ಟಿಸ್ ಅನ್ನೋದಿದೆಯಲ್ಲ, ಅದು ಈಸಿ ಆಗಿದೆ, ಮುಂಚಿನ ತರ ಅಲ್ಲ. ಈಗ ನೋಡಿ, ನಾನು ನಿನ್ನೆ ಬಬಲೇಶ್ವರಕ್ಕೆ ಹೋದೆ, ಅಲ್ಲೂ ಒಂದು ಕೋರ್ಟ್ ಆಗ್ತಾ ಇದೆ. ಅಲ್ಲಿ ಅಡ್ವೊಕೇಟ್ಸ್ ಗಳೇ ಇಲ್ಲ ಅಂತ 4-5 ಜನ ಅಡ್ವೊಕೇಟ್ಸ್ ಇದ್ದಾರೆ. ಬಟ್ ಅಲ್ಲಿ ಕೋರ್ಟ್ಗೆ ಆಗ್ಬೇಕು ಅಂತ ಆಗಿದೆ. ಬಬಲೇಶ್ವರ, ಚಡಚನ ಎಲ್ಲ ತಾಲೂಕಿಗೆ, ಹೊಸ ತಾಲೂಕಲ್ಲೆಲ್ಲ ಆಗಿದೆ. ಅಲ್ಲೆಲ್ಲ ಹೊಸ ಕೋರ್ಟ್ಗಳಿಗೆ ಪ್ರಪೋಸಲ್ ಇದೆ. ಕೆಲವು ಕಡೆ ಜಾಗ ಸಿಕ್ಕಿಲ್ಲ, ಕೆಲವು ಸಿಕ್ಕಿಲ್ಲ. ಸೊ ಜನಗಳಿಗೆ ಹತ್ತಿರದಲ್ಲಿ ಕೋರ್ಟ್ಗಳಾಯ್ತು, ನಮ್ಗೆ ಕೋರ್ಟ್ಗೆ ಹೋಗೋದು ಈಸಿ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಅವ್ರು ಹೋಗೋದು ಕೋರ್ಟ್ಗೆ, ಆಮೇಲೆ ಬೇರೆ ಎಲ್ಲ ರಾಜಿ, ಲೋಕ ಅದಾಲತ್, ಸೆಟಲ್ಮೆಂಟ್ ಎಲ್ಲ ಆಮೇಲೆ ಬರ್ತಾರೆ. ಸಿವಿಲ್ ಪೆಂಡಿಂಗ್ ಕೇಸ್ಗಳಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸುಮಾರು ಕಾರಣಗಳಿರ್ತವೆ. ಕೆಲವು ಸರಿ ಯಾಕೆ ಕೊಡ್ಬೇಕು, ನಾವು ಮದುವೆ ಮಾಡಿದಾಗ, ಈಗ ಫ್ಯಾಮಿಲಿ ಪಾರ್ಟಿಷನ್ ಸೂಟ್ಗಳಲ್ಲಿ ಮದುವೆ ಮಾಡಿದಾಗ ದುಡ್ಡು ಖರ್ಚು ಮಾಡಿದೀವಿ, ಹಾಗೆ ನಾವು ಚಿನ್ನ ಕೊಟ್ಟಿದ್ದೀವಿ, ಒಡ ಕೊಟ್ಟಿದ್ದೀವಿ, ಅದೆಲ್ಲ ಮ್ಯಾಕ್ಸಿಮಮ್ ಡಿಫೆನ್ಸ್. ನಮ್ಮ ಮನೆಯಲ್ಲಿ ನಾನು ದುಡ್ಡು ಕೊಟ್ಟಿದ್ದೀನಿ, ಮದುವೆ ಮಾಡಿ ಕೊಟ್ಟಿದ್ದೇನೆ, ನಾವು ಈಗ ಯಾಕೆ ಶೇರ್ ಕೊಡ್ಬೇಕು ಆತರ. ಕೋರ್ಟಲ್ಲಿ ಏನಾದ್ರು ಫೈನಲ್ ಜಜ್ಮೆಂಟ್ ಆಗ್ಲಿ, ಆಮೇಲೆ ನಾನು ವಿ ಆರ್ ರೆಡಿ ಟು ಗಿವ್ ಅಂತೇಳಿ. ಈ ಸಾರಿ ಪಾರ್ಟಿಷನ್ ಸೂಟ್ ಅಲ್ಲಿ ಈ ಸಾರಿ ನಾವು 1082 ಕೇಸ್ಗಳು ನಮ್ಮ ಬಿಜಾಪುರದಲ್ಲಿ ನಾವು ರಾಜ್ಯಕ್ಕೆ ಅಂತ ತಗೊಂಡಿದ್ವಿ. ಅದ್ರಲ್ಲಿ 113 ಲಾಸ್ಟ್ ಇದು ಲಾಸ್ಟ್ ಅದ್ರಲ್ಲಿ 113 ಲಾಸ್ಟ್ ಅಂಡ್ ಪಾರ್ಟಿಷನ್ ಸೂಟ್ಸ್, ಸಿವಿಲ್ ಸೂಟ್ ಭಾಗ ಕೇಳಿ ಹಾಕಿರುವಂತ ದಾವೆಗಳಲ್ಲಿ 113 ಕೇಸ್ಗಳು ಲಾಸ್ಟ್ ಟೈಮ್ ಸೆಟ್ಲ್ ಆಗಿತ್ತು. ಇಟ್ಸ್ ಗುಡ್ ನಂಬರ್. 113 ಕೇಸ್ ಅಂತ ಹೇಳಿದ್ರೆ ಸ್ಮಾಲ್ ಇದು ನಾವು ತಗೊಂಡಿರೋದು 1082 ಲೋಕ ಅದಾಲತಲ್ಲಿ ನಾವು ತಗೊಂಡಿದ್ದು. ಅಂದ್ರೆ ಯಾವ್ದು ನಾವು ಎಲ್ಲ ತಗೊಳ್ಳೋದಿಲ್ಲ. ಈಗ
1 ಲಕ್ಷ ಕೇಸ್ ಇದೆ, 1 ಲಕ್ಷ ಕೇಸು ನಾವು ಅವತ್ತು ಕರೆಯಕ್ಕಾಗಲ್ಲ. ನಾವು ಯಾವ್ಯಾವ ಕೇಸಲ್ಲಿ ಚಾನ್ಸಸ್ ಆಫ್ ಸೆಟಲ್ಮೆಂಟ್ ಇದೆ ಅದನ್ನ ಮಾತ್ರ ತಗೊಂಡಿರ್ತೀವಿ. ಅಂಥದ್ದನ್ನ ತಗೊಂಡಿರೋದ್ರಲ್ಲಿ 113 ಕೇಸ್ ಲಾಸ್ಟ್ ಟೈಮ್ ಡಿಸ್ಪೋಸಲ್ ಆಗಿದೆ. ಮನಿ ಸೂಟ್ಗಳು ಸುಮಾರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಲ್ಲೂ 181 ಕೇಸು ಕಾಂಟ್ರಾಕ್ಟ್ ಕೇಸಸ್ ಇದೆಯಲ್ಲ, ಏನು ಸೇಲ್ ಅಗ್ರಿಮೆಂಟ್ ಮೇಲೆ ಹಾಕೊಂಡು ಬಂದಿರೋ ಪ್ರಕರಣಗಳಿರುತ್ತೆ, ದಾವೆಗಳಿರುತ್ತೆ. ಅದರಲ್ಲೂ ಕೂಡ 118 ಕೇಸ್ 181 ಕೇಸ್ ಲಾಸ್ಟ್ ಟೈಮ್ ಡಿಸೈಡ್ ಆಗಿದೆ. ಸಿವಿಲ್ ಸೂಟ್ ಕೂಡ ಆಗಿದೆ. ಮ್ಯಾಟ್ರಿಮೋನಿಯಲ್ ಕೇಸಸ್ 15, MC ಕೇಸಸ್, ಡೈವರ್ಸ್ ಕೇಸ್ಗಳಲ್ಲಿ. ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೈಮ್ಸ್ ಇದು ಕೇಸು, ಇನ್ಶೂರೆನ್ಸ್ ಕೇಸು, ಅದರಲ್ಲಿ 543 ಕೇಸ್ಗಳು 103 ಕೇಸ್ಗಳು ಲಾಸ್ಟ್ ಟೈಮ್ ಡಿಸ್ಪೋಸಲ್ ಆಗಿತ್ತು. ಸೊ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೇವೆ. ಬಟ್ ಅದೇ ಡಿಪೆಂಡ್ಸ್ ಅಪಾನ್ ಅಡ್ವೊಕೇಟ್ಸು ಮತ್ತೆ ಲಿಟಿಗೆಂಟ್ಸು ವಿಲ್ಲಿಂಗ್ನೆಸ್ ಮೇಲೆ ಎಲ್ಲ ಇರೋದು. ಗೌರ್ಮೆಂಟ್ ನೋಟಿಫಿಕೇಶನ್ ಪ್ರೆಸ್ ನೋಟ್ ಎರಡು ಶೇರ್ ಮಾಡಿ ಕೂತ್ಕೊಳ್ಳಿ. ಟಿಫನ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.